ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ, ನನ್ನ ಜೊತೆ ಇದ್ದಾರೆ ನಾನು ನವಿತಾ ಜೈನ್. 30 ನಿಮಿಷ 30 ಸುದ್ದಿಯಲ್ಲಿ ಬೆಳಗ್ಗೆಯಿಂದ ಆಗಿರುವಂತಹ ಬೆಳವಣಿಗೆಗಳು, ಮಧ್ಯಾಹ್ನ ನಂತರ ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಹಾಸನ ಟಿಕೆಟ್ ವಿಚಾರ ಜೆಡಿಎಸ್ ತಲೆನೋವಿಗೆ ಕಾರಣವಾಗಿದೆ. ಸಮಸ್ಯೆಗೆ ಮದ್ದನ್ನ ಅರಿಲಿಕ್ಕೆ ಇದೀಗ ಸ್ವತಃ ಎಚ್.ಡಿ. ದೇವೇಗೌಡರು ಎಂಟ್ರಿ ಕೊಟ್ಟಿದ್ದಾರೆ. ಹಾಸನ ಟಿಕೆಟ್ ವಿಚಾರವನ್ನ ನಾನೇ ಫೈನಲ್ ಮಾಡ್ತೀನಿ, ಗೊಂದಲಕ್ಕೆ ತೆರೆ ಎಳೆದೇ ಹಾಸನಕ್ಕೆ ಬರ್ತೇನೆ ಅಂತ ಆಪ್ತರ ಮುಂದೆ ಗೌಡರು ಹೇಳಿದ್ದಾರಂತೆ. ಭವಾನಿ ರೇವಣ್ಣಗೆ ಟಿಕೆಟ್ ಕೊಟ್ರೆ ಸ್ವರೂಪ್ ಬೆಂಬಲಿಗರು ಪಕ್ಷದಿಂದ ದೂರ ಸರಿಯುವಂತ ಸಾಧ್ಯತೆ ಇದೆ. ಸ್ವರೂಪ್ಗೆ ಟಿಕೆಟ್ ಕೊಟ್ರೆ ರೇವಣ್ಣ ಕುಟುಂಬ ತಟಸ್ಥವಾಗುವಂತ ಸಾಧ್ಯತೆ ಇದೆ. ಆದ್ರಿಂದ ಪಂಚರತ್ನ ಯಾತ್ರೆಯಿಂದ ಕುಮಾರಸ್ವಾಮಿ ವಾಪಸ್ಸಾಗ್ಲಿ, ನಾನೇ ಗೊಂದಲ ಬಗೆಹರಿಸ್ತೀನಿ ಅಂತ ಗೌಡ್ರು ಹೇಳಿದ್ದಾರಂತೆ. ಹಾಸನ ಕ್ಷೇತ್ರದ ಗ್ರಾಮಗಳಲ್ಲಿ ಭವಾನಿ ರೌಂಡ್ಸ್ ಅನ್ನ ಹಾಕ್ತಿದ್ದಾರೆ. ಬುಸ್ತೇನ ಹಳ್ಳಿಯ ಮಾಸ್ತಿ ಅಮ್ಮ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇದರೊಂದಿಗೆ ಟಿಕೆಟ್ ಸಿಗುವಂತ ವಿಶ್ವಾಸದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ನೀವು ಸಿ.ಟಿ. ರವಿ ಅವ್ರನ್ನ ಕೇಳ್ಬೇಕು. ನಂಗೆ ಇನ್ನೂ ಏನು ವಿಷಯಗಳು ಅಷ್ಟು ಗೊತ್ತಿಲ್ಲ. ಅದರಿಂದ ನೋಡೋಣ ಮುಂದೆ ತಿಂಗಳಲ್ಲಿ ನೋಡೋಣ. ಆ ಕಡೆ ಎಚ್.ಡಿ. ರೇವಣ್ಣ ಕುಟುಂಬ ಶೃಂಗೇರಿಗೆ ಭೇಟಿ ನೀಡಿದೆ. ಶಾರದಾಂಬೆ ದರ್ಶನವನ್ನು ಪಡೆದು ಗುರುಗಳ ಆಶೀರ್ವಾದವನ್ನು ಪಡೆದಿದ್ದಾರೆ. ರೇವಣ್ಣ ಕುಟುಂಬ ಶುಭ ಕಾರ್ಯಗಳಿಗೂ ಕೂಡ ಮುನ್ನ ಶೃಂಗೇರಿಗೆ ಭೇಟಿಯನ್ನು ನೀಡ್ತಾರೆ. ಇಂದು ರೇವಣ್ಣ ಹಾಸನ ಟಿಕೆಟ್ಗಾಗಿ ಶೃಂಗೇರಿಯಲ್ಲಿ ಪೂಜೆಯನ್ನ ಏನಾದರೂ ಸಲ್ಲಿಸಿದ್ರ ಅನ್ನುವಂಥ ಕುತೂಹಲ ಮೂಡಿಸಿದೆ. ಇದರ ಮಧ್ಯೆ ಭವಾನಿ ರೇವಣ್ಣ ಬಿಜೆಪಿಗೆ ಬರುವಂತೆ ಸಿ.ಟಿ. ರವಿ ಆಫರ್ ಅನ್ನು ನೀಡಿದ್ದಾರೆ. ಭವಾನಿ ರೇವಣ್ಣ ಹೊಳೆ ನರಸೀಪುರದಿಂದ ನಮ್ಮ ಪಾರ್ಟಿಯಿಂದ ಸ್ಪರ್ಧಿಸಲಿ ಅಂತ ಹೇಳಿದ್ದಾರೆ. ಒಂದು ಪ್ರಶ್ನೆ ಕೇಳಿದ್ರಿ ಹಾಸನ ಜಿಲ್ಲೆ ರಾಜಕಾರಣದ ಬಗ್ಗೆ. ನಾನು ಸ್ವಯಂ ಸಹೋದರಿ ಭವಾನಿ ರೇವಣ್ಣ ಅವರ ಹೇಳಿಕೆಯನ್ನು ನಾನು ಗಮನಿಸಿದೆ. ಕುಮಾರಸ್ವಾಮಿ ಅವರು ಹೇಳಿದ ಹೇಳಿಕೆಯನ್ನು ಗಮನಿಸಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದಾಗ ಆ ಎರಡನ್ನೂ ಗಮನಿಸಿದ್ದೇನೆ. ನಾನು ಮನೆಯಲ್ಲಿ ಜಗಳ ಹಚ್ಚಕ್ಕೆ ಬಯಸೋದಿಲ್ಲ. ಇಲ್ಲಾಂದರೆ ನಾನು ನನ್ನ ಮನಸ್ಸಲ್ಲಿತ್ತು ಭವಾನಿ ಅಕ್ಕ ಹೊಳೆ ನರಸೀಪುರಕ್ಕೆ ನಿಮಗಿಂತ ಬೆಸ್ಟ್ ಕ್ಯಾಂಡಿಡೇಟ್ ಇನ್ಯಾರೂ ಇಲ್ಲ, ನಮ್ಮ ಪಾರ್ಟಿಯಿಂದ ನೀವು ಹೊಳೆ ನರಸೀಪುರಕ್ಕೆ ಕ್ಯಾಂಡಿಡೇಟ್ ಆಗುವಂತ ಹೇಳೋಣ ಅಂತ ನನ್ನ ಮನಸ್ಸಲ್ಲಿತ್ತು. ಆದರೆ ನಾನು ಯಾಕೆ ರೇವಣ್ಣವರು ಭವಾನಿ ಅಕ್ಕನ ನಡುವೆ ಜಗಳ ಹಚ್ಚಲಿ, ಹಾಗಾಗಿ ನಾನೇನು ಹೇಳಲ್ಲ. ಕೋಲಾರ ಜಿಲ್ಲಾ ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ಮುಖಂಡ ಮುಬಾರಕ್ ಅಸಮಾಧಾನ ಹೊರಹಾಕಿದ್ದಾರೆ. ಕೋಲಾರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನ ಮುಸ್ಲಿಮರಿಗೆ ಕೊಡಬೇಕು, ಇಲ್ಲಿ ಸ್ವತ್ತು ಒಬ್ಬರದ್ದು, ಶೋಕಿ ಮತ್ತೊಬ್ಬರದ್ದು ಅನ್ನುವಂತಾಗಿದೆ ಅಂತ ಮುಬಾರಕ್ ಕಿಡಿಕಾರಿದ್ದಾರೆ. ಇತ್ತೀಚೆಗಷ್ಟೇ ಕೋಲಾರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಮಾಲೂರು ಮೂಲದ ಲಕ್ಷ್ಮೀನಾರಾಯಣ ಅವರನ್ನ ಡಿ.ಕೆ. ಶಿವಕುಮಾರ್ ನೇಮಿಸಿದ್ರು. ಅದರಿಂದ ಕಾಂಗ್ರೆಸ್ಗೆ ವೋಟ್ ಹಾಕೋದು ನಾವು, ಅಧಿಕಾರ ಬೇರೆಯವರಿಗೆ ಕೊಡೋದು ಸರಿಯಲ್ಲ ಅಂತ ಮುಬಾರಕ್ ಕಿಡಿಕಾರಿದ್ದಾರೆ. ಸುಮಾರು 50,000 ರಿಂದ 60,000 ಮತದಾರರು ಇದ್ರು, ಅಲ್ಪಸಂಖ್ಯಾತರು. ಇಲ್ಲಿ ನಾವೇ ಸಿದ್ದರಾಮಯ್ಯ ಹೋಗ್ಬಿಟ್ಟು ತಾವು ಕಂಟೆಸ್ಟ್ ಮಾಡಬೇಕು ಅಂತೇಳಿ ನಾವೇ ರಿಕ್ವೆಸ್ಟ್ ಮಾಡಿ ಇವಾಗ ಅವರು ಕೋಲಾರಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಒಪ್ಪಿ ಬರ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಶ್ರಮ ಪಟ್ಟು ಇಲ್ಲಿ ಗೆಲ್ಲಿಸಬೇಕು ಅಂತ ನಾವು ಎಲ್ಲ ಕೂಡ ಶ್ರಮ ವಹಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರಿಗೆ ಎಲ್ಲೂ ಏನೂ ಅವಕಾಶ ಸಿಗ್ತಾ ಇಲ್ಲ. ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರ ಸ್ಥಾನವನ್ನು ಅಲ್ಪಸಂಖ್ಯಾತರಿಗೆ ಕೊಡಿ ಅಂತೇಳಿ ನಾವೆಲ್ಲ ಕೂಡ ಅಪೀಲ್ ಮಾಡಿದ್ವಿ. ಆದರೆ ಯಾವುದೇ ಒಂದು ಡಿಸ್ಕಷನ್ ಇಲ್ದಿರ ಏಕಾಏಕಿ ಇವತ್ತು ಅಲ್ಪಸಂಖ್ಯಾತರು ಕೊಡ್ದಿರ ಇವತ್ತು ಒಂದು ಪದಾಧಿಕಾರಿಗಳಿಂದ ದೂರ ಇಟ್ಟಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇಲ್ಲಿ ನಾಯಕರ ಒಂದು ಗುಂಪುಗಾರಿಕೆಯಿಂದ ಈ ಗುಂಪು ಇಲ್ಲ ಆ ಗುಂಪು ಇಲ್ಲ, ಅದೇನೋ. ನಾಳೆ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಯಾದಗಿರಿಗೆ ಆಗಮಿಸ್ತಾರೆ. ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆಯಲ್ಲಿ ಸಿದ್ದರಾಮಯ್ಯ ಭಾಗವಹಿಸಲಿದ್ದು ಅಭಿಮಾನಿಗಳು ಕರಪತ್ರಗಳನ್ನು ಹಂಚ್ತಾ ಇದ್ದಾರೆ. ಸಿದ್ದರಾಮಯ್ಯ ಒಬ್ಬ ನಾಮ ಹಲವು ಎಂಬ ಘೋಷಣೆಯೊಂದಿಗೆ ಕರಪತ್ರಗಳನ್ನು ಹಂಚಲಾಗ್ತಾ ಇದೆ. ಅನ್ನರಾಮಯ್ಯ, ಶಾಶ್ವತ ಮುಖ್ಯಮಂತ್ರಿ ರಾಮಯ್ಯ, ಕಲಿಯುಗದ ರಾಮಯ್ಯ ಸೇರಿದಂತೆ ಹಲವು ಘೋಷಣೆ ಉಲ್ಲೇಖಿಸಿ ಕರಪತ್ರಗಳನ್ನು ವಿತರಣೆ ಮಾಡಲಾಗ್ತಾ ಇದೆ. ಕೋಲಾರದಲ್ಲಿ ಉಸ್ತುವಾರಿ ಸಚಿವ ಮುನಿರತ್ನ ಆಣೆ ಪ್ರಮಾಣ ಪಾಲಿಟಿಕ್ಸ್ ಮಾಡಿಸಿದ್ದಾರೆ. ಟಿಕೆಟ್ ಕೈ ತಪ್ಪಿದ್ರೂ ಬಿಜೆಪಿ ಪಕ್ಷ ಬಿಟ್ಟು ಹೋಗಲ್ಲ ಅಂತ ಸಚಿವ ಮುನಿರತ್ನ ಆಣೆ ಪ್ರಮಾಣ ಮಾಡಿಸಿದ್ದಾರೆ. ಕೋಲಾರ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ನಿನ್ನೆ ಬಂಗಾರಪೇಟೆ ಕ್ಷೇತ್ರದ ಆಕಾಂಕ್ಷಿಗಳಿಗೆ ಪ್ರಮಾಣ ಮಾಡಿಸಲಾಗಿದೆ. ಮಾಜಿ ಶಾಸಕ ಎಂ ನಾರಾಯಣಸ್ವಾಮಿ, ವೆಂಕಟಮುನಿಯಪ್ಪ ಹಾಗೂ ಬಿ.ವಿ. ಮಹೇಶ್ ಆಕಾಂಕ್ಷಿಗಳಿದ್ದು ನಮ್ಮಗಳಲ್ಲಿ ಯಾವುದೇ ಒಂದು ಭೇದವಿಲ್ಲದೆ ಒಗ್ಗಟ್ಟಾಗಿ ಪಕ್ಷದ ಶಿಸ್ತಿಗೆ ಒಳಪಟ್ಟು ನಮ್ಮ ರಾಷ್ಟ್ರದ ನಾಯಕರು, ರಾಜ್ಯದ ನಾಯಕರು ಅವರ ಮಾರ್ಗದರ್ಶನದಂತೆ
ನಮ್ಮಲ್ಲಿ ಯಾರೇ ಒಬ್ಬರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿದರೆ ಒಟ್ಟಾಗಿ ಎಲ್ಲರೂ ಸಹ ನಾವು ಪಕ್ಷ ತೀರ್ಮಾನದ ಅಭ್ಯರ್ಥಿ ಗೆಲ್ಲಿಸಲು ಪ್ರಮಾಣ ಮಾಡಿ ನಾವು ಶಕ್ತಿ ಮೀರಿ ಗೆಲ್ಲಿಸುತ್ತೇವೆ. ರಾಯಚೂರು ಜಿಲ್ಲೆಯಲ್ಲಿ ಜನಾರ್ದನ್ ರೆಡ್ಡಿ ಟೆಂಪಲ್ ರನ್ ನಡೆಸಿದ್ದಾರೆ. ಸುಪ್ರಸಿದ್ಧ ಸುಗುರೇಶ್ವರ ದೇವಸ್ಥಾನಕ್ಕೆ ರೆಡ್ಡಿ ಭೇಟಿಯನ್ನು ನೀಡಿದ್ದು ದೇವಸ್ಥಾನದಲ್ಲೇ ಹಲವು ಮುಖಂಡರನ್ನ ಪಕ್ಷಕ್ಕೆ ಬರಮಾಡಿಕೊಂಡ್ರು. ದೇವಸುಗೂರು ಜಿಲ್ಲಾ ಪಂಚಾಯಿತಿ ಸದಸ್ಯ ಕೇಶವರೆಡ್ಡಿ ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಸೇರ್ಪಡೆಯಾದರು. ಇದೇ ಸಂದರ್ಭದಲ್ಲಿ ಮಾತನಾಡಿದಂಥ ರೆಡ್ಡಿ ಆಸ್ತಿ ಮುಟ್ಟುಗೋಲು ಬಗ್ಗೆ ಹೆದರೋದಿಲ್ಲ, ಎಲ್ಲವನ್ನು ಎದುರಿಸಿ ಬಂದಿದ್ದೇನೆ ಅಂತ ಹೇಳಿದ್ರು. ಇಲ್ಲಿಗೆ ಇವತ್ತು ಫಸ್ಟ್ ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಸುಗುರೇಶ್ವರ ಆಶೀರ್ವಾದ ಪಡ್ಕೊಂಡು ಇವತ್ತು ಕಾರ್ಯಕ್ರಮ ನಾನು ಪ್ರಾರಂಭ ಮಾಡ್ತಾ ಇರುವಂಥದ್ದು. ರಾಯಚೂರು ಜಿಲ್ಲೆ ಅಂತಂದರೆ ನನಗೆ ಬಳ್ಳಾರಿ ಜಿಲ್ಲೆ ಇದ್ದ ಹಾಗೆ. ಹಾಗಾಗಿ ಮೊದಲು ನಾನು ದೇವರ ಆಶೀರ್ವಾದ ಪಡ್ಕೊಂಡು ಕೆಲವೊಂದು ಪ್ರಮುಖರ ಮನೆಗಳಿಗೆ ಭೇಟಿ ನೀಡಿ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿ ಹೋಗ್ಲಿಕ್ಕೆ ಬಂದಿದ್ದೇನೆ. ಇನ್ನೊಂದು ವಾರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ, ಸುಮಾರು ಎಲ್ಲ ಪಕ್ಷಗಳಿಂದ ಕೂಡ ಮತ್ತು ಸಾಕಷ್ಟು ಯುವಕರು ಪಕ್ಷಕ್ಕೆ ಸೇರ್ಪಡೆ ಆಗುವಂಥ ಒಂದು ಕಾರ್ಯಕ್ರಮ ಫೆಬ್ರವರಿ 15ನೇ ತಾರೀಕು ಒಳಗಡೆ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇರುತ್ತೆ. ಯಾವುದನ್ನು ಖಾನಾಪುರದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕ್ರೆಡಿಟ್ ಫೈಟ್ ಶುರುವಾಗಿದೆ. ಜನವರಿ 24ರಂದು ಖಾನಾಪುರದ ಜಾಂಬೋಟಿಯ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ನೂತನ ಕಟ್ಟಡದ ಲೋಕಾರ್ಪಣೆ ಆಗಬೇಕಿತ್ತು. ಆದರೆ ಏಕಾಏಕಿ ಜಿಲ್ಲಾಡಳಿತ ಲೋಕಾರ್ಪಣೆಯನ್ನ ಮುಂದೂಡಿದೆ. ವಸತಿ ಶಾಲೆ ಲೋಕಾರ್ಪಣೆಗೆ ಆಹ್ವಾನ ಪತ್ರ ಮುದ್ರಿಸಿ ವಿತರಣೆ ಮಾಡಿದ್ರು. ಕಾರ್ಯಕ್ರಮ ರದ್ದಾಗಿದ್ಯಾಕೆ? ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರಿಸಬೇಕು ಅಂತ ಶಾಸಕಿ ಅಂಜಲಿ ನಿಂಬಾಳ್ಕರ್ ಟ್ವೀಟ್ ಮಾಡಿದ್ರು. ಖಾನಾಪುರ ಶಾಸಕಿಗೆ ಟಾಂಗ್ ಕೊಟ್ಟ ಉಸ್ತುವಾರಿ ಸಚಿವ ಕಾರಜೋಳ ಪತ್ರಿಕೆ ಪ್ರಿಂಟ್ ಮಾಡಿ ಹಚ್ಚಲು ಅಂಜಲಿ ನಿಂಬಾಳ್ಕರ್ ಯಾರು ಅಂತ ಪ್ರಶ್ನಿಸಿದ್ರು. ಅಂಜಲಿ ನಿಂಬಾಳ್ಕರ್ ಯಾರು? ನಾನು ನಮ್ಮ ಮಗನ ಲಗ್ನ ಮಾಡ್ದಂಗ ಕಾರ್ಡ್ಗಳು ಪ್ರಿಂಟ್ ಮಾಡಿ ಹಂಚಿದ್ರೆ ಆಗೋದಿಲ್ಲ. ನನ್ನ ಹೆಸರಲ್ಲೇ ಉದ್ಘಾಟನೆ ಹಾಕ್ಯಾರ, ಆ ಕಾರ್ಡ್ ನೋಡಿದೆ. ನನಗೆ ಯಾರು ಕೇಳೇ ಇಲ್ಲ. ನನ್ನ ಗಮನಕ್ಕೆ ಬಂದ್ರೆ ನನಗೆ ಯಾರು ಕೇಳಿಲ್ಲ. ಮತ್ತು ನಮ್ಮ ಸರ್ಕಾರದ ವ್ಯವಸ್ಥೆ ಏನಂದ್ರೆ, ಯಾವುದೇ ಸರ್ಕಾರ ಬಿಜೆಪಿ ಇರಲಿ ಮತ್ತೊಂದು ಪಕ್ಷ ಇರಲಿ ಯಾರೇ ಇರಲಿ, ಸರ್ಕಾರದ ವ್ಯವಸ್ಥೆ ಏನಂದ್ರೆ ಪ್ರೋಟೋಕಾಲ್ ಪ್ರಕಾರ ಆ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟಂತ ಇಲಾಖೆ ಮಂತ್ರಿ ಜೊತೆ ಚರ್ಚೆ ಮಾಡಿ ನೀವು ಉದ್ಘಾಟನೆಗೆ ಬರಬೇಕು ಅಂತ ಕೇಳ್ತಾರೆ. ಚನ್ನಪಟ್ಟಣ ಬಮೂಲ್ ಕಚೇರಿಯಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ಗದ್ದಲ ಗಲಾಟೆ ನಡೆಯಿತು. ಬಿಜೆಪಿಯ ನೂತನ ನಾಮನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ಅಧಿಕಾರ ಸ್ವೀಕಾರಕ್ಕೆ ಜೆಡಿಎಸ್ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸಿದರು. ಬಮೂಲ್ ನಿರ್ದೇಶಕ HC ಜಯಮುತ್ತು ಕಚೇರಿಯಲ್ಲ ಲಿಂಗೇಶ್ ಕುಮಾರ್ ವಿರುದ್ಧ ಜಗಳಕ್ಕೆ ಬಿದ್ದರು. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಕೈ ಮಿಲಾಯಿಸಿಕೊಂಡರು. ಕೊನೆಗೆ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಗಲಾಟೆ ತಣ್ಣಗಾಯಿತು. ನಿಮ್ ಜೊತೆ ಕೂತ್ ಮಾತಾಡೋಲಿ ಅಂತ ಹೇಳಿದ್ರೆ ಚೇರ್ ಬಿಟ್ಕೊಡಿ ಅಂತ ಹೇಳಿಲ್ಲ. ಒತ್ತಡ ಮಾಡ್ದಲ್ಲ ಅನ್ನೋ ಕಾನ್ಸೆಪ್ಟ್ ಲವ್ಲಿ ಅಂತ ಹೇಳಿ ಗೊಂದಲ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ ಅಂತ DMA ಇಟ್ಟವ್ರೆ. ಅಂದ್ರೆ ಇಲ್ಲಿ ಅಧಿಕಾರನ ದುರುಪಯೋಗ ಪಡಿಸ್ಕೊಂತಾರೆ ಅಂತ ತಮಗೆ ಆತಂಕ? ಏನಾಗಿದೆ, ನೆಕ್ಸ್ಟ್ ಮಂತ್ 27ನೇ ತಾರೀಕೆ ನಮ್ದು ಬಮೂಲ್ ಉತ್ಸವ ಕಾರ್ಯಕ್ರಮ. ಹೆಚ್ಚು ಕಮ್ಮಿ ನಮ್ಮ ರೈತರನ್ನ 20 ರಿಂದ 25 ಸಾವಿರ ಕ್ಷೇತ್ರದಲ್ಲಿ ಬರ್ತಾರೆ. ಒಂದು ಹಾಲಿನ ಕ್ಯಾನ್ ಪ್ರತಿಯೊಬ್ಬರು ಕೂಡ 10 ಲೀಟರ್ ಕ್ಯಾನ್ ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಿದ್ದೇವೆ. ಈ ಒಂದು ಆದೇಶ ಬಂದು ಮಾರಣೆಗೆ ಹೋಗಿ ಅವರು ಅಲ್ಲೊಂದು ಲೆಟರ್ ಎಲ್ಲ ಕೊಟ್ಕೊಂಡು ಯಾವುದೇ ರೀತಿಯಾದಂತ ಕಾರ್ಯಕ್ರಮ ಮಾಡಬಾರ್ದು, ಎನ್ಕ್ವೈರಿ ಆಗ್ಬೇಕು ಅಂತ ಹೇಳಿ ಯೋಗೇಶ್ವರ್ ಅವರು ಕೂಡ ಲೆಟರ್ ಕೊಟ್ಟವ್ರೆ. ಇವರು ಕೂಡ ಅದ್ರ ಬಗ್ಗೆ ಹೋಗಿ ತಕರಾರು ಮಾಡಿ ಗೊಂದೆ ಎಲ್ಲ ಮಾಡವ್ರೆ. ಗಣರಾಜ್ಯೋತ್ಸವ ವೇದಿಕೆಯಲ್ಲಿ ಹಾಡೊಂದಕ್ಕೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಶಾಸಕ BK ಸಂಗಮೇಶ್ವರ್ ಸಖತ್ ಸ್ಟೆಪ್ಸ್ ಹಾಕಿದ್ದಾರೆ. ರೊಮ್ಯಾಂಟಿಕ್ ಹಾಡಿಗೆ ಶಾಸಕ ಸಂಗಮೇಶ್ವರ್ ಅಧಿಕಾರಿಗಳ ಜೊತೆ ಸೇರಿಕೊಂಡಿದ್ದಾರೆ. ಭದ್ರಾವತಿ ಕಾಂಗ್ರೆಸ್ ಶಾಸಕರ ಈ ಡಾನ್ಸ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ.
ಪದ್ಮವಿಭೂಷಣ ಪ್ರಶಸ್ತಿ ಘೋಷಣೆಯಾಗಿದ್ದಕ್ಕೆ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರನ್ನ ಸಿಎಂ ಬೊಮ್ಮಾಯಿ ಸನ್ಮಾನವನ್ನು ಮಾಡಿದ್ದಾರೆ. ಕೃಷ್ಣ ಅವರ ಬೆಂಗಳೂರು ನಿವಾಸಕ್ಕೆ ಭೇಟಿ ನೀಡಿದಂಥ ಸಿಎಂ ಸನ್ಮಾನಿಸಿ ಹಾಡಿ ಹೊಗಳಿದರು. ಅವರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದಂಥವರು, ಆರೋಗ್ಯ ಯೋಜನೆಯನ್ನ ಕೊಟ್ಟವರು, ಐಟಿ ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣಕರ್ತರು ಅಂತ ಹೇಳಿದ್ರು. ಈ ನಾಡು ಕಂಡಂಥ ಅಪ್ರತಿಮ ಅತ್ಯಂತ ಸೃಜನಶೀಲ, ಕ್ರಿಯಾಶೀಲ, ಸರಳ ಸಜ್ಜನಿಕೆಯ, ಉತ್ತಮವಾದಂಥ ಆಡಳಿತ ವ್ಯವಸ್ಥೆಗೆ ಹೆಸರಾದಂಥ ಮತ್ತು ಹಲವಾರು ಜನಪರ ಕಾರ್ಯಕ್ರಮವನ್ನು ಕೊಟ್ಟಂಥ ಸನ್ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣಾಜಿ ಅವರಿಗೆ ಭಾರತ ಸರ್ಕಾರ, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳ ಶಿಫಾರಸಿನ ಮೇಲೆ ಪದ್ಮವಿಭೂಷಣ ಕೊಟ್ಟಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಅತೀವ ಸಂತೋಷ, ಆನಂದ ತಂದಿದೆ. ಸ್ಯಾಂಟ್ರೋ ರವಿ ಪತ್ನಿ ವಿರುದ್ಧದ ಸುಳ್ಳು ಕೇಸ್ ಪ್ರಕರಣದ ತನಿಖೆ ಬಹುತೇಕ ಮುಕ್ತಾಯದ ಹಂತಕ್ಕೆ ತಲುಪಿದೆ. ಸುಳ್ಳು ಕೇಸ್ ಅನ್ನೋದು ಬಹುತೇಕ ಸಾಬೀತಾಗಿದ್ದು ಸ್ಯಾಂಟ್ರೋ ಪತ್ನಿಗೆ ಕ್ಲೀನ್ ಚಿಟ್ ಸಿಗುವ ಸಾಧ್ಯತೆ ಇದೆ. ಆದರೆ ಅಮಾನತಾಗಿರೋ ಇನ್ಸ್ಪೆಕ್ಟರ್ ಪ್ರವೀಣ್ಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ತನ್ನ ಪತ್ನಿ ವಿರುದ್ಧ ರವಿ ಕಾಟನ್ಪೇಟೆ ಠಾಣೆಯಲ್ಲಿ ದರೋಡೆ ಕೇಸ್ ದಾಖಲಿಸಿದ್ದ. ಇದು ಸುಳ್ಳು ಕೇಸ್ ಅಂತ ರವಿ ಪತ್ನಿ ಪ್ರತಿ ದೂರು ಕೊಟ್ಟಿದ್ರು. ಇದೇ ಕೇಸಲ್ಲಿ ಇನ್ಸ್ಪೆಕ್ಟರ್ ಪ್ರವೀಣ್ ಅಮಾನತಾಗಿದ್ದು ವಿಚಾರಣೆಯಲ್ಲಿ ತಪ್ಪೊಪ್ಪಿಕೊಂಡಿದ್ದಾರಂತೆ. ಬಂದ್ಬಿಟ್ಟು ನನ್ನ ಗಂಡನೇ, ಅದೇ ಲಾಸ್ಟ್ ಒಬ್ರ ಜೊತೆ ಮಂಚ ಹತ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನು ಒಪ್ಪಲ್ಲ. ಅದೇ ಸೈಡನ್ನೇ ಇಟ್ಕೊಂಡ್ಬಂದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ದರೋಡೆ ಕೇಸ್ ಹಾಕ್ಸಿದ್ರು. ಆ ದರೋಡೆ ಕೇಸು ಸುಳ್ಳು ಅಂತ ಇವಾಗ ಮೊದಲನೇ ಹಂತದಲ್ಲಿ ಅಮಾನತ್ ಕೂಡ ಆಗಿದ್ದಾರೆ ಪೊಲೀಸರು. ಈ ಥರನೇ ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಹೊರಿಸ್ಕೊಂಡ್ ಬರ್ತಾ ಇದ್ದಾರೆ. ಪಿಎಸ್ಐ ನೇಮಕಾತಿ ಹಗರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಇತ್ತೀಚೆಗಷ್ಟೇ ಪ್ರಮುಖ ಆರೋಪಿ ಆರ್.ಡಿ. ಪಾಟೀಲ್ ವಿಡಿಯೋ ಮಾಡಿ ತನಿಖಾಧಿಕಾರಿಗಳ ಮೇಲೇನೆ ಆರೋಪವನ್ನು ಮಾಡಿದ. ಪಿಎಸ್ಐ ಹಗರಣ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಸಿಐಡಿ ಪೊಲೀಸ್ ಅಧಿಕಾರಿಗಳು 3 ಕೋಟಿ ರೂಪಾಯಿ ಕೇಳಿದ್ರು. ನಾನು 76 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಅಂತ ಆರೋಪವನ್ನು ಮಾಡಿದ್ದ. ಅಂದರೆ ಪೊಲೀಸ್ ಅಧಿಕಾರಿಗಳು ಸಾಕ್ಷ್ಯವನ್ನು ಕಲೆ ಹಾಕಲಿಕ್ಕೆ ಆರ್.ಡಿ. ಪಾಟೀಲ್ ಖಾತೆಯನ್ನೆಲ್ಲ ಜಾಲಾಡಿದ್ದು. ಈ ವೇಳೆ ಆತನ ಬ್ಯಾಂಕ್ ಖಾತೆಯಿಂದ ಹಣ ಡ್ರಾ ಆಗಿಲ್ಲ ಅಂತ ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ ತಿಳಿದು ಬಂದಿದೆ. ಆ್ಯಕ್ಚುಲಿ ಅವನು ಅವತ್ತು ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಮ್ಯಾನೇಜರ್ ಮತ್ತು ನನ್ನ ಇನ್ನೊಬ್ಬ ಅಳಿಯನ್ ಜೊತೆ ದುಡ್ಡನ್ನು ಇಸ್ಕೊಂಡು ಕೊಟ್ಟಿದ್ದು ಅಂತ ಹೇಳಿದ್ದು. ಅವನ ಖಾತೆ ಅಂತ ಸ್ಪಷ್ಟವಾಗಿ ಹೇಳಿರಲಿಲ್ಲ. ಬಟ್ ಆತನ ಖಾತೆಯನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆತನ ಖಾತೆಯಿಂದ ಯಾವುದೇ ಹಣ ಡ್ರಾ ಆಗಿಲ್ಲ. ಮೊದಲ ಬಾರಿಗೆ ನಾಯಕ ನಟನಾಗಿ ಪ್ರಮೋದ್ ಶೆಟ್ಟಿ ಅಭಿನಯಿಸಬೇಕಾಗಿದ್ದ ಶಭಾಷ್ ಬಡ್ಡಿ ಮಗನೇ ಫಿಲ್ಮ್ ಅರ್ಧಕ್ಕೆ ನಿಂತಿದೆ. ಯಾಕಂದ್ರೆ ವಂಚನೆ ಕೇಸ್ನಲ್ಲಿ ಚಿತ್ರದ ನಿರ್ಮಾಪಕ ಅರೆಸ್ಟ್ ಆಗಿದ್ದಾರೆ. ಆಡುಗೋಡಿ ಠಾಣೆ ಪೊಲೀಸರು ನಿರ್ಮಾಪಕ ಪ್ರಕಾಶ್ನನ್ನ ಬಂಧಿಸಿದ್ದಾರೆ. ಕೆಎಂಎಫ್ನಲ್ಲಿ ವಿವಿಧ ಹುದ್ದೆ ಕೊಡಿಸುತ್ತೇನೆ ಅಂತ ಹಲವರಿಂದ ಹಣ ಪಡೆದು ವಂಚಿಸಿದ್ದ ಪ್ರಕರಣದಲ್ಲಿ ಪ್ರಕಾಶ್ ಅರೆಸ್ಟ್ ಆಗಿದ್ದಾನೆ. 20 ಲಕ್ಷಕ್ಕೆ ಕೆಎಂಎಫ್ನಲ್ಲಿ ತಾಂತ್ರಿಕ ಅಧಿಕಾರಿ ಹುದ್ದೆ ಕೊಡಿಸುವುದಾಗಿ ನಂಬಿಸಿ ಚಿಕ್ಕಬಳ್ಳಾಪುರ ಮೂಲದ ಚರಣ್ ಅನ್ನೋರಿಂದ ಮುಂಗಡವಾಗಿ 10 ಲಕ್ಷ ಪಡೆದಿದ್ರಂತೆ. ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ 5 ದಿನದಿಂದ ಮುಂದುವರೆದಿದೆ. ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕ್ನಲ್ಲೇ ತಿಂಡಿ ಸೇವನೆಯನ್ನು ಮಾಡಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಕೂಡ ಹೋರಾಟ ಬಿಡಲ್ಲ ಅಂತ ಕಾರ್ಯಕರ್ತೆಯರು ಪಟ್ಟನ್ನು ಹಿಡಿದು ಕುಳಿತಿದ್ದಾರೆ. ಬಂದ ನಾವು ಇನ್ನೂವರೆಗೆ ಯಾವ ಮಂತ್ರಿನೂ ಬಂದಿಲ್ಲ, ಯಾರು ಇಲ್ಲಿ ನಮ್ಮ ಕಷ್ಟ ಕೇಳೋರು ಯಾರಿಲ್ಲ. ಹೀಗಾಗಿ ನಮ್ಗೆ ಅಗದಿ ತ್ರಾಸ ಆಗ್ಲಿರ್ತದೆ. ಇಷ್ಟು ಪಗಾರದಾಗ ನಮ್ಮದು ಜೀವನ ನಡೆಯಂಗಿಲ್ಲ. ನಾವು ಮಕ್ಕಳನ್ನ ಓದಿಸ್ಬೇಕು, ಮುಂದೆ ತರಬೇಕು, ನಾವು ಒಂದು ನಾಗರಿಕ ಸುಶಿಕ್ಷಿತ ಇದು ಮಾಡಬೇಕು ಅಂತ ನಮಗೂ ಒಂದು ಆಸೆ ಇರ್ತೈತಿ. ಈ 10,000ದೊಳಗೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತೈತಿ? ಇದರಿಂದ ನಮ್ಗೆಲ್ಲಾನು ನಾವು ಈಗ 5 ಬೇಡಿಕೆ ಇಟ್ಟಿದ್ದು, ಆ 5 ಬೇಡಿಕೆದಾಗಿಂದ ಆ ಬೇಡಿಕೆ ಇರುವವರೆಗೆ ನಾವು ಹೋರಾಟ ನಡೆಸ್ತೇವೆ. ಅಲ್ಲಿವರೆಗೆ ನಾವು ಇಲ್ಲಿ ಹೋಗಂಗಿಲ್ಲ ನಾವೆಲ್ಲೂ. ಬೆಳಗಾವಿಯಲ್ಲೊಬ್ಬ ಚಾಲಾಕಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೆಸರನ್ನೇ ಬಳಸಿ 50 ಮಹಿಳೆಯರಿಗೆ ವಂಚಿಸಿದ್ದಲ್ಲದೆ ಅವರಿಂದ 4 ಲಕ್ಷ ರೂಪಾಯಿಯನ್ನು ಪಡೆದಿದ್ದಾನೆ. ಹೌದು, ನಿಪ್ಪಾಣಿಯಲ್ಲಿ 28 ವರ್ಷದ ವಿಜಯ್ ಕುಮಾರ್ ಬರಾಲಿ ಅನ್ನುವಾತ ಇನ್ಸ್ಟಾಗ್ರಾಂ ಮೂಲಕ 50 ಮಹಿಳೆಯರಿಗೆ ಆಮಿಷ ಒಡ್ಡಿ 4 ಲಕ್ಷ ರೂಪಾಯಿ ವಂಚಿಸಿದ್ದಾನೆ. ಆನ್ಲೈನ್ ವಂಚನೆಯನ್ನೇ ತನ್ನ ಕಸುಬಾಗಿಸಿಕೊಂಡಿದ್ದ ಈತ ಒಟ್ಟು 9 ಇನ್ಸ್ಟಾಗ್ರಾಂ ನಕಲಿ ಖಾತೆಗಳನ್ನು ನಿರ್ವಹಿಸುತ್ತಿದ್ದ. ಈ ಮೂಲಕ ಮಹಿಳೆಯರನ್ನು ತನ್ನ ಬುಟ್ಟಿಗೆ ಹಾಕಿಕೊಳ್ತಿದ್ದ. ಚಿಕ್ಕಮಗಳೂರು ಜಿಲ್ಲೆಯ ಶಾಂತವೇರಿ ಘಾಟಿಯಲ್ಲಿ ಕಾಡಾನೆ ಸಂಚಾರದಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ಕಳೆದೊಂದು ತಿಂಗಳಿಂದ ರಾತ್ರಿ ಸಂಚಾರ ಮಾಡ್ತಾ ಇರುವಂತಹ ಕಾಡಾನೆ ಸವಾರರಿಗೆ ಸಂಚಕಾರ ತರುವಂತಹ ಅಪಾಯ ಎದುರಾಗಿದೆ.
ಚಿಕ್ಕಮಗಳೂರಿನಿಂದ ಶಿವಮೊಗ್ಗ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂತೆ ಶಾಂತವೇರಿ ಘಾಟಿ ಲಿಂಗದಹಳ್ಳಿ ಅರಣ್ಯ ವಲಯ ವ್ಯಾಪ್ತಿಗೆ ಬರುತ್ತೆ. ಕಾಡಾನೆಗಳ ಸ್ಥಳಾಂತರ ಮಾಡುವಂತೆ ವಾಹನ ಸವಾರರು ಮತ್ತು ಸ್ಥಳೀಯರು ಒತ್ತಾಯವನ್ನು ಮಾಡುತ್ತಿದ್ದಾರೆ. ಯಕ್ಷಗಾನದಲ್ಲಿ ಕ್ಷೌರಿಕ ವೃತ್ತಿಗೆ ಅವಮಾನ ಮಾಡಲಾಗಿದೆ ಅನ್ನುವ ಆರೋಪ ಕೇಳಿಬಂದಿದೆ. ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾಪೋಷಿತ ಯಕ್ಷಗಾನ ಮೇಳದಲ್ಲಿ ಕ್ಷೌರಿಕ ವೃತ್ತಿ ಹಾಗೂ ಜಾತಿಯನ್ನ ಅಪಹಾಸ್ಯ ಮಾಡಲಾಗಿದೆಯಂತೆ. ಕುಂದಾಪುರ ತಾಲೂಕಿನ ಕೋಟಾದಲ್ಲಿ ನಡೆದ ಯಕ್ಷಗಾನ ಮೇಳದಲ್ಲಿ ಈ ಘಟನೆ ನಡೆದಿದ್ದು ಸವಿತಾ ಸಮಾಜ ಆಕ್ರೋಶವನ್ನ ಹೊರಹಾಕಿದೆ. ಎಷ್ಟು ಮಂದಿ ಇದ್ದಾರೆ? ಅವರದ್ದು ಮತ್ತೆ ಬೋಳಿಸುವುದಿಲ್ವಾ? ನಿನಗೆ ನಷ್ಟ ಆದದನ್ನು ನಾನು ಕೊಡ್ತೇನೆ, ಬಾ ಇಲ್ಲಿ. ಅದಕ್ಕಾಗಿ ನಿನ್ನನ್ನು ಕರೆದದ್ದು. ಬಾ, ಬೇಗ ಬಾ. ನನ್ನದಲ್ವ, ಯಾರದು ಅಂತ ಹೇಳ್ತೇನೆ, ಬಾ ಇಲ್ಲಿ. ಬಾರ ಇಲ್ಲಿ. ಅಗತ್ಯ ಉಂಟು. ಇವನ ಹೆಸರು ಎಂತದ್ದು? ನಾಯಿಂದ. ಹೌದು, ಬಾಯ್. ಅವರಲ್ಲಿ ಮತ್ತೆ ಮಾತಾಡಬಹುದು. ಸಮಯದ ಅಭಾವ ಉಂಟು, ಬಾ ಇಲ್ಲಿ. ಇಂದಿನ ಯುವಕರಿಗೆ ವೀಲಿಂಗ್ ಹುಚ್ಚು ಹತ್ತಿದೆ. ನೆಲಮಂಗಲ ಹೆದ್ದಾರಿಯಲ್ಲಂತೂ ವೀಲಿಂಗ್ ಹುಚ್ಚು ಹೆಚ್ಚಾಗಿದ್ದು ಬೈಕ್ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚರಿಸುವಂತ ಸ್ಥಿತಿ ನಿರ್ಮಾಣವಾಗಿದೆ. ಯುವಕರು ವೀಲಿಂಗ್ ಮಾಡಿ ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಈ ಹುಚ್ಚರು. ರಸ್ತೆ ದಾಟ್ತಾ ಇದ್ದಂತ ಪಾದಚಾರಿಗೆ ಕಾರೊಂದು ಡಿಕ್ಕಿ ಹೊಡೆದಂತ ಘಟನೆ ಮೇಕರಿ ಸರ್ಕಲ್ ಸಮೀಪ ಖಾಸಗಿ ಹೋಟೆಲ್ ಮುಂದೆ ನಡೆದಿದೆ. ಕಾರು ಗುದ್ದಿದ ರಭಸಕ್ಕೆ ಅಪರಿಚಿತ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇನ್ನು ಕಾರು ಮತ್ತು ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಸಾವನ್ನಪ್ಪಿದಂತ ವ್ಯಕ್ತಿ ವಯೋವೃದ್ಧನ ಫೋಟೋ ಹಿಡಿದು ರಸ್ತೆ ದಾಟ್ತಾ ಇದ್ದ ಆಗ ಕಾರೊಂದು ಗುದ್ದಿ ಪರಾರಿಯಾಗಿದೆ. ಪಾಕಿಸ್ತಾನದ ಜಂಘಾ ಬಲಕ್ಕೆ ಭಾರತ ಪೆಟ್ಟು ಕೊಟ್ಟಿದೆ. ದೇಶ ವಿಭಜನೆ ಬಳಿಕ ಭಾರತ ಮೊಟ್ಟ ಮೊದಲ ಬಾರಿ ಮಹತ್ವದ ಹೆಜ್ಜೆ ಇಟ್ಟಿದೆ. ಸಿಂಧೂ ನದಿ ನೀರಿನ ಒಪ್ಪಂದದಲ್ಲಿ ಬದಲಾವಣೆಗಾಗಿ ಪಾಕಿಸ್ತಾನಕ್ಕೆ ನೋಟಿಸ್ ಜಾರಿ ಮಾಡಿದೆ. 90 ದಿನಗಳ ಒಳಗಾಗಿ ಉತ್ತರ ಕೊಡುವಂತೆ ಭಾರತ ಸೂಚನೆ ಕೊಟ್ಟಿದೆ. ಪಾಕಿಸ್ತಾನ ಉತ್ತರ ಕೊಡದಿದ್ರೆ ಭಾರತ ಕ್ರಮ ಕೈಗೊಳ್ಳುತ್ತೆ. ಅಂತಾರಾಷ್ಟ್ರೀಯ ನೀರು ಒಪ್ಪಂದಕ್ಕೆ ಭಾರತ ಬದ್ಧವಾಗಿದೆ, ಆದರೆ ಪಾಕಿಸ್ತಾನದ ಕ್ರಮದಿಂದ ಬದಲಾವಣೆ ಅನಿವಾರ್ಯವಾಗಲಿದೆ ಅಂತ ಹೇಳಿದೆ. ಪಾಕಿಸ್ತಾನದ 70% ಭಾಗಕ್ಕೆ ಸಿಂಧೂ ನದಿ ನೀರುಣಿಸ್ತಾ ಇದೆ. ಜೆಎನ್ಯು ವಿಶ್ವವಿದ್ಯಾಲಯ ದೊಡ್ಡ ವಿವಾದಕ್ಕೆ ಸಾಕ್ಷಿ ಆಗ್ತದೆ. ಒಂದ್ ಕಡೆ ಪ್ರಧಾನಿ ಮೋದಿ ಕುರಿತು ಬಿಬಿಸಿ ಮಾಡಿರುವಂತಹ ಸಾಕ್ಷ್ಯ ಚಿತ್ರ ಪ್ರದರ್ಶನಕ್ಕೆ ಕೆಲ ವಿದ್ಯಾರ್ಥಿಗಳು ಪಟ್ಟಣ ಹಿಡಿದಿದ್ದಾರೆ. ಇದೇ ಸಂದರ್ಭದಲ್ಲಿ ಕೆಲವರು ಅಲ್ಲಾಹು ಅಕ್ಬರ್ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಈಗ ಆಲ್ರೆಡಿ ಜೆಎನ್ಯು ಬರೀ ಎಜುಕೇಶನ್ ಅನ್ನೋದಕ್ಕಿಂತ ವಿವಾದಗಳಿಂದನೇ ಫೇಮಸ್ ಆಗ್ತಾ ಇದೆ. ಈಗ ಮತ್ತಷ್ಟು ವಿವಾದಗಳನ್ನ ಮೈ ಮೇಲೆ ಹೇಳ್ಕೊಳ್ತಾ ಇದೆ. ನಿನ್ನೆ ದೇಶಾದ್ಯಂತ ಗಣರಾಜ್ಯೋತ್ಸವ ಸಂಭ್ರಮ. ಇಡೀ ದೇಶದಾದ್ಯಂತ ತ್ರಿವರ್ಣ ಧ್ವಜವನ್ನ ಹಾರಿಸಲಾಯಿತು. ಆದರೆ ಬಿಹಾರದಲ್ಲಿ ಓರ್ವ ಮುಸ್ಲಿಂ ವ್ಯಕ್ತಿ ಪಾಕಿಸ್ತಾನದ ಧ್ವಜ ಹಾರಿಸಿದ್ದಾನೆ. ಸದ್ಯ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮತ್ತಷ್ಟು ಪ್ರಮುಖ ಸುದ್ದಿಯನ್ನು ನೋಡ್ತಾ ಹೋಗೋಣ. ಕಾಂಗ್ರೆಸ್ ನಾಯಕರಿಗೆ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಮತ್ತೆ ಅನುಮಾನ ಹುಟ್ಟುಕೊಂಡಿದೆ. ಮೊನ್ನೆಯಷ್ಟೇ ದಿಗ್ವಿಜಯ್ ಸಿಂಗ್ ಸರ್ಜಿಕಲ್ ಸ್ಟ್ರೈಕ್ಗೆ ಸಾಕ್ಷ್ಯ ಕೇಳಿದ್ರು. ಈಗ ಹಿರಿಯ ಕಾಂಗ್ರೆಸ್ ನಾಯಕ ರಶೀದ್ ಆಳ್ವಿ ದಿಗ್ವಿಜಯ್ ಸಿಂಗ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. दिग्विजय जी ने कोई गलत बात नहीं कही है. सर्जिकल स्ट्राइक निश्चित तौर से हुई थी, लेकिन भारत सरकार ने कहा था कि हमने वीडियोग्राफी की है. अगर कोई आदमी ये कह रहा है कि उसका वीडियो दिखाया जाए, इसमें क्या गलती है? आज तक वो वीडियो नहीं दिखाया गया, पार्लियामेंट में डिस्कशन नहीं हुआ. सुषमा जी आज हमारे बीच नहीं है. उन्होंने कहा था हमने ऐसी जगह अटैक किया जहाँ कोई आदमी न मारा जाए. अमित शाह जी ने कहा था कि 200-300 आदमी मारे गए. उत्तर प्रदेश के मुख्यमंत्री योगी जी ने कहा था 400 लोग मारे गए. ಇವಾಡಿ ಪಾಕಿಸ್ತಾನದ ರೂಪಾಯಿ ಮೌಲ್ಯ ಈಗ ಡಾಲರ್ ಎದುರು ಸಾರ್ವಕಾಲಿಕ
ದಾಖಲೆಯ ರೀತಿಯಲ್ಲಿ ಕುಸಿತ ಕಂಡಿದೆ. ಅಂದರೆ 255 ರೂಪಾಯಿಗೆ ಕುಸಿತ ಕಂಡಿರುವಂಥದ್ದು. ಕಳೆದ ಜನವರಿಯಲ್ಲಿ ಡಾಲರ್ ಎದುರು ಪಾಕ್ ಕರೆನ್ಸಿ 175 ರೂಪಾಯಿನಷ್ಟಿತ್ತು. ಇದೀಗ 255 ರೂಪಾಯಿಗೆ ತಲುಪಿದೆ. ಧಾರವಾಡ ಜಿಲ್ಲೆ ನರೇಂದ್ರ ಗ್ರಾಮದ 50ರ ಹರೆಯದ ಈಶ್ವರ ಯಲ್ಲಪ್ಪ ಅಂಬಣ್ಣವರ್ ಅನ್ನೋರು ವಿಶೇಷ ಕೆಲಸ ಮಾಡ್ತಿದ್ದಾರೆ. ಸ್ವಗ್ರಾಮದಿಂದ ಮಹಾರಾಷ್ಟ್ರದ ಪಂಢರಪುರ ವಿಠ್ಠಲನ ಸಾನ್ನಿಧ್ಯಕ್ಕೆ ಉರುಳು ಸೇವೆ ಮಾಡ್ತಿದ್ದಾರೆ. ಸದ್ಯ ಅವರು ಬಾಗಲಕೋಟೆ ಜಿಲ್ಲೆ ತಲುಪಿದ್ದಾರೆ. 380 ಕಿಲೋಮೀಟರ್ನಷ್ಟು ಉರುಳು ಸೇವೆಯನ್ನ ಈಶ್ವರ ಯಲ್ಲಪ್ಪ ಕೈಗೊಳ್ಳಲಿದ್ದಾರೆ. ಪ್ರತಿದಿನ ಇವರು 8 ರಿಂದ 10 ಕಿಲೋಮೀಟರ್ ಉರುಳು ಸೇವೆ ಮಾಡ್ತಾರೆ. ರಸ್ತೆಯ ಪಕ್ಕದಲ್ಲಿರುವ ದೇವಸ್ಥಾನಗಳಲ್ಲಿ ರಾತ್ರಿ ಕಳೀತಾರೆ. ನಾವ್ರಿ ಸೇವೆಕಾಯಿ ಹೊಂಟವ್ರಿ 3ನೇ ವರ್ಷ ಮುಗಿಸ್ಬೇಕಂತ ಹೇಳಿ ಜನಕ್ಕೆಲ್ಲ ಇದಾಗಲಿ ಅಂತ ಹೇಳಿ ಈಗ ಎದ್ರ ಸಂಬಂಧ ಹೋಗ್ತೀರಿ ಹಿಂಗೆ ನಾವು ರೀ ಇದ್ರಿ ಈಗ 3ನೇ ವರ್ಷ ಮುಗಿಲಿ ಅಂತ ಹೇಳಿ ಗೌರ್ಮೆಂಟ್ ಸಹಾಯ ಹಂಗೆ ಏನು ಇಲ್ರಿ ನಮಗೆ. 74ನೇ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಲಾಗಿತ್ತು. ಒಂದೇ ದಿನವೇ 66,000ಕ್ಕೂ ಹೆಚ್ಚು ಜನರು ಲಾಲ್ಬಾಗ್ಗೆ ಬಂದಿದ್ದು 46 ಲಕ್ಷ ಹಣ ಸಂಗ್ರಹವಾಗಿದೆ. ಭಾರತ ತಂಡದ ಆಫ್ ಸ್ಪಿನ್ನರ್ ಅಕ್ಷರ್ ಪಟೇಲ್ ತಮ್ಮ ಬಹುಕಾಲದ ಗೆಳತಿ ಮೇಹಾ ಪಟೇಲ್ರನ್ನ ವಿವಾಹವಾಗಿದ್ದಾರೆ. ಆಪ್ತರು ಹಾಗೂ ಬಂಧುಗಳ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ಜೋಡಿಯ ಹಸಮಣೆಗೆ ಕಾಲಿಟ್ಟಿದೆ.